ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ನಿಮಗೆಲ್ಲ ಗೊತ್ತಿದೆ, ನಾವು 10ನೇ ತಾರೀಕು, 11ನೇ ತಾರೀಕು ಮತ್ತು 12ನೇ ತಾರೀಕು 3 ದಿನಗಳ ಕಾಲ 10, 11 ಮತ್ತು 12 ಓಕೆ 3 ಡೇಸ್ ನಾವೇನು ಮಾಡ್ತಾಯಿದ್ದೀವಿ, ಶಾಲಾ ಸಂದರ್ಶನ ಮಾಡ್ತಾಯಿದ್ದೀವಿ. ರಾಜ್ಯದ ಎಲ್ಲ ಶೈಕ್ಷಣಿಕ ಸಂಬಂಧಪಟ್ಟಂಥ ಮೇಲುಸ್ತುವಾರಿ ಅಧಿಕಾರಿಗಳು ಎಲ್ಲ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಸಂದರ್ಶನ ಮಾಡಲಿಕ್ಕೆ ಈಗಾಗಲೇ ನಾವು ಯೋಜನೆಯನ್ನು ಸಿದ್ಧಪಡಿಸ್ಕೊಂಡಿದ್ದೇವೆ. ಸಂದರ್ಶನ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳ ಶಾಲಾ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ ಏನು ಮಾಡಿದ್ದೀವಿ ಅಂದರೆ, ಪಾರ್ಟ್ 1ನಲ್ಲಿ ಶಾಲೆಯ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮತ್ತು ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ಗಮನವನ್ನು ಕೊಟ್ಟಿದ್ದೇವೆ. ಪಾರ್ಟ್ 2ನಲ್ಲಿ ಏನು ಮಾಡಿದ್ದೇವೆ, ಶಾಲಾ ಶೈಕ್ಷಣಿಕ ಯೋಜನೆಗಳ ಬಗ್ಗೆ ಒಂದು ಅಂಶಗಳನ್ನು ಅಲ್ಲಿ ನಾವು ಕ್ವಶನ್ ಏರ್ಸನ್ನು ಸ್ಪ್ರೆಡ್ಶೀಟಲ್ಲಿ ಕೊಡಲಾಗಿದೆ. ಇನ್ನು ಮೂರನೇದಾಗಿ ಏನಾಗಿದೆ, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ಎಷ್ಟರ ಮಟ್ಟಿಗಿದೆ ಅಂತ ಅನ್ನೋದನ್ನು, ಓಕೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ಎಷ್ಟರ ಮಟ್ಟಿಗಿದೆ ಅಂತ ಅನ್ನೋದನ್ನು ಗುರ್ತು ಮಾಡಿಕೊಂಡು ಅದನ್ನು ನಾವು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರೋ ಹಿನ್ನೆಲೆಯಲ್ಲಿ ಈ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಒಂದು ಮಾಪನ ಮಾಡಲಿಕ್ಕೆ 2 ಹಂತಗಳಲ್ಲಿ ನಾವು ಆ ಒಂದು ಸ್ಪ್ರೆಡ್ಶೀಟಲ್ಲಿ ಮಾಹಿತಿಗಳನ್ನು ಕೇಳಿದ್ದೇವೆ. ಏನಪ್ಪ 2 ಹಂತಗಳು ಯಾವ್ದು ಅಂತ ಹೇಳಿದರೆ, ಮೊದಲನೇ ಹಂತದಲ್ಲಿ ಸೇತುಬಂಧದಲ್ಲಿ ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಿರುವ ಅಥವಾ ಸಾಧಿಸಬೇಕಾಗಿರುವ ಕ್ಲಿಯರ್ ಮಾಡಿಬಿಡ್ತೀನಿ. ಸರ್ಕ್ಯುಲರ್ ಇದೆಯಲ್ಲಿ ನಾನು ಕಂಪ್ಲೀಟಾಗಿ ಸರ್ಕ್ಯುಲರನ್ನು ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರೈಟ್, ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ. ಎಸ್, ಓಕೆ, ಸ್ಪ್ರೆಡ್ಶೀಟಲ್ಲಿ ಕೊಟ್ಟಿರೋದು ಏನು, ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಬೇಕಾಗಿರುವ ಮಕ್ಕಳ ಸಂಖ್ಯೆ ಅಂತಿದೆ. ಮಕ್ಕಳ ಸಂಖ್ಯೆ ಇದು ತರಗತಿವಾರು, 2ನೇ ತರಗತಿಯಿಂದ 10ನೇ ತರಗತಿವರೆಗೂ ಕಲಿಕಾ ಫಲಗಳನ್ನು ಯಾವುದರಲ್ಲಿ ಕಲಿಕಾ ಸಾಧಿಸಬೇಕಾಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೇತುಬಂಧದಲ್ಲಿ, ಈಗೇನು ತಾವುಗಳೆಲ್ಲ ಬ್ರಿಡ್ಜ್ ಕೋರ್ಸ್ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ, ಈ ಸೇತುಬಂಧದಲ್ಲಿ ಏನಪ್ಪ ಅಂತ ಹೇಳಿದರೆ, ನೀವು ಒಂದಷ್ಟು ಕಲಿಕಾ ಫಲಗಳನ್ನು ಮಕ್ಕಳು ಸಾಧಿಸಿದ್ದಾರೆಯೇ ಇಲ್ಲವೇ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ತಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿರ್ತೀರ. ಪ್ರಶ್ನೆ ಪತ್ರಿಕೆಯನ್ನು ತೆಗೆದಾಗ ನಿಮಗೆ ಸಬ್ಜೆಕ್ಟ್ ವೈಸ್ ಎಲ್ಲ ಸಬ್ಜೆಕ್ಟ್ಗಳಲ್ಲಿ 6 ಸಬ್ಜೆಕ್ಟ್ಗಳಲ್ಲಿ ನೀವೇನು ಕಲಿಕಾ ಫಲಗಳನ್ನು ಆಧರಿಸಿ ಸೇತುಬಂಧ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದಿರ್ತೀರಿ. ಅದರಲ್ಲಿ ಮಕ್ಕಳು ಯಾವ ಹಂತದಲ್ಲಿದ್ದಾರೆ, ಆ ಒಂದು ಕಲಿಕಾ ಫಲವನ್ನು ಅವರೇನು ಸಾಧಿಸಿದ್ರಾ ಇಲ್ವಾ ಅನ್ನೋಂಥದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ನೀವು ಲೀಸ್ಟ್ ಔಟ್ ಮಾಡ್ಕೊಂಡಿರ್ತೀರಾ. ಸೊ ಅದನ್ನೇ ನಾವಿಲ್ಲಿ ಕೇಳಿದ್ದೀವಿ. ಏನು ಕೇಳಿದ್ದೀವಿ, ನಿರೀಕ್ಷಿತ ನೋಡಿ, ಸೇತುಬಂಧದಲ್ಲಿ ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ. ಉದಾಹರಣೆ ಬರ್ತೀನಿ ನಾನು ಇಲ್ಲಿ. ಈಗ ಒಂದು ಟೆಕ್ಸ್ಟ್ ಬುಕ್ಸು 9ನೇ ತರಗತಿ ಅಥವಾ 8ನೇ ತರಗತಿ ಎಲ್ಲ ಪಠ್ಯಪುಸ್ತಕಗಳ ತಂದಿದ್ದೀನಿ ನಾನು. ಇಲ್ಲಿ ನೋಡಿ, ಈಗ ನೀವು 8ನೇ ತರಗತಿಗೆ ಇಲ್ಲಿದೆ. 8ನೇ ತರಗತಿಯಲ್ಲಿ ಒಂದು ಪ್ರಶ್ನೆ ಇದೆಯಪ್ಪ. ಇಲ್ಲಿ ಕಳೆದ ವರ್ಷ 8ನೇ ತರಗತಿಯಲ್ಲಿ ಈ ಹುಡುಗ ಇಲ್ಲಿ ಒಂದು ಪಾಠ ಇದೆ. ಯಾವುದು? ಮೊದಲನೇ ಪಾಠ ಮಗ್ಗದ ಸಾಹೇಬ, 2ನೇದು ಸಾರ್ಥಕ ಬದುಕಿನ ಸಾಧಕ, ನೀರು ಕೊಡದ ನಾಡಿನಲ್ಲಿ ಯಶೋಧರೆ. ಇದು ಏನಪ್ಪ, ಗದ್ಯ ಭಾಗ. ಪದ್ಯ ಭಾಗದಲ್ಲಿ ಕನ್ನಡಿಗರ ತಾಯಿ ಭಾರತಿ, ಇವೆಲ್ಲ ಪದ್ಯಗಳು ಇವೆಲ್ಲ ಇದ್ದಾವೆ. ಸೊ ಮೊದಲನೆಯ ಈ 8ನೇ ತರಗತಿಯ ಭಾಗ 1 ಸಿರಿಕನ್ನಡ ಪಠ್ಯಪುಸ್ತಕದಲ್ಲಿ ನೀವುಗಳು ಏನು ಮಾಡಿದ್ರಿ, ಪಾಠ ಮಾಡಿ ಏನು ಮಾಡಿದ್ರಿ, ಇಲ್ಲಿ ಹುಡುಗನಿಗೆ ತತ್ಸಮ ತದ್ಭವ ಹೇಳ್ಕೊಟ್ಟಿದ್ರಿ. ಎಲ್ಲಿ? ಪುಟ ಸಂಖ್ಯೆ 31ರಲ್ಲಿ ಇದೆ ನೋಡಿ.
ಏನಪ್ಪ ತತ್ಸಮ ತದ್ಭವ ಬಗ್ಗೆ ನೀವು ಪಾಠ ಮಾಡಿದಿರಿ. ಏನಂತ ಪಾಠ ಮಾಡಿದಿರಿ? ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನ ಎಂದರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ ಅಂತ ಪಾಠ ಮಾಡಿದಿರಿ. ಸೊ ಈ ತತ್ಸಮ ತದ್ಭವಗಳನ್ನು ಪಾಠ ಮಾಡಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ಹಾಗೆಯೇ ಬಂದು ಸೇರಿದ ಪದಗಳೂ ಇವೆ. ಉದಾಹರಣೆ ರಾಮ, ಭೀಮ, ವಸಂತ, ಸೋಮ, ಚಂದ್ರ, ಕರ್ತೃ, ಸ್ತ್ರೀ ಇತ್ಯಾದಿ. ಸೊ ಮಾಲೆ, ಶಾಲೆ, ಆಶೆ, ನಿದ್ರೆ ಇತ್ಯಾದಿ ಆ ಕಾರಾಂತ ಪದಗಳು ಕಾರಾಂತವಾಗಿ ಬದಲಾವಣೆಗೊಂಡ ಪದಗಳೂ ಇವೆ. ಇಂತಹ ಪದಗಳನ್ನು ತತ್ಸಮಗಳೆಂದು ಕರೆಯಲಾಗುತ್ತದೆ. ತದ್ಭವ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವ ಪದಗಳೇ ತದ್ಭವಗಳು. ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ, ಭವ ಎಂದರೆ ಹುಟ್ಟಿದ ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ಸೊ ಇದೆಲ್ಲ ನೀವು 8ನೇ ತರಗತಿಯಲ್ಲಿ ಹುಡುಗನಿಗೆ ಪಾಠ ಮಾಡಿದಿರಿ. ಮಾಡಿ ಏನು ಮಾಡಿದಿರಿ? ಅವನು ಬಂದು ಏನು ಮಾಡ್ದ? 9ನೇ ಕ್ಲಾಸಿಗೆ ಎಂಟ್ರಿ ಕೊಟ್ಟ. 9ನೇ ಕ್ಲಾಸಿಗೆ ಎಂಟ್ರಿ ಕೊಟ್ಟಾಗ ನೀವು ತತ್ಸಮ ತದ್ಭವ ಕನ್ನಡ ವ್ಯಾಕರಣ ಹೇಳ್ಕೊಟ್ಟಿದ್ದು ಅವನಿಗೆ ಅರ್ಥ ಆಗಿದೆಯೋ ಇಲ್ವೋ, ಅವನಿಗೆ ಸಂಪೂರ್ಣವಾಗಿ ಮನದಟ್ಟಾಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೀವು ಪರೀಕ್ಷೆ ಮಾಡಬೇಕಾದಂಥ ಸಂದರ್ಭವೇ ಸೇತುಬಂಧ ಕಾರ್ಯಕ್ರಮ. ಯಾಕೆಂದರೆ 9ನೇ ತರಗತಿಗೂ ಕೂಡ ಕನ್ನಡ ವ್ಯಾಕರಣವನ್ನು ನೀವು ಕ್ಯಾರಿ ಮಾಡಬೇಕು ಮತ್ತು 10ನೇ ತರಗತಿಗೂ ಕೂಡ ಕನ್ನಡ ವ್ಯಾಕರಣವನ್ನು ನೀವು ಕ್ಯಾರಿ ಮಾಡಬೇಕು. ಇಲ್ಲಿ ಬನ್ನಿ, ಇಲ್ಲಿ ಏನು ಮಾಡಿದರು? ಸಿರಿ, ಬಾವಿ, ದನ, ಆಸೆ ಮುಂತಾದ ಪದಗಳು ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದ ಪದಗಳು. ಬಸದಿ, ಬೇಸಗೆ, ಕೊಡಲಿ, ಬಸವ, ಬಿನ್ನಣ ಮುಂತಾದ ಪದಗಳು ಪೂರ್ಣ ಬದಲಾವಣೆ ಹೊಂದಿದ ಪದಗಳು. ಅಭ್ಯಾಸ ಚಟುವಟಿಕೆ ಏನಿದೆಪ್ಪ? ಅಭ್ಯಾಸ ಚಟುವಟಿಕೆ ಇಲ್ಲಿ ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ ಅಂತಿದೆ. ತತ್ಸಮ ತದ್ಭವ. ಈ ರೂಪ ಇಲ್ಲಿ ವರ್ಷ, ಪ್ರಾಣ, ಶಕ್ತಿ, ಪುಣ್ಯ ಅಂತಿದೆ. ಈ ಪದಗಳ ತದ್ಭವ ರೂಪ ಏನು ಅಂತ ನೀವು ಹೋದ ವರ್ಷ ಕೊಟ್ಟಿದ್ರಿ. ಮತ್ತು ಈ ವರ್ಷ 9ನೇ ತರಗತಿ ಆ ಹುಡುಗ ಏನು ಫಸ್ಟ್ಗೆ ಎಂಟ್ರಿ ಆಗ್ತಾನಲ್ಲ, ಇದು ಒಂದು ಕ್ವಶನನ್ನು ತಗೊಂಡು ನೀವು ಈ ಸಾಮರ್ಥ್ಯ ಹುಡುಗ ಗಳಿಸಿದನೇ ಇಲ್ವೇ ಅನ್ನೋಂಥ ಒಂದು ಇದನ್ನು ಪಾಯಿಂಟನ್ನು ಇಟ್ಕೊಂಡು ಇದೊಂದು ಸುಮ್ಮನೆ ಒಂದು ಕ್ವಶನನ್ನು ನಿಮಗೆ ಕೊಟ್ಟಿರುವಂಥ ಒಂದು ತೆಗೆದಿರುವಂಥ ಕ್ವಶನ್ ಪೇಪರಲ್ಲಿ ತತ್ಸಮ ತದ್ಭವ ಬರೆಯಿರಿ ಕೆಳಗಿನವಕ್ಕೆ ಅಂತ ನೀವು ಕೊಡ್ತೀರಾ. ಆಗ ಹುಡುಗ ಏನು ಮಾಡ್ತಾನೆ? 4 ನೀವು ಕೊಟ್ಟಿರ್ತೀರಿ, 4 ತತ್ಸಮ ಪದಗಳು ಕೊಟ್ಟಿರ್ತೀರಿ, ಅದರಲ್ಲಿ 1 ಬರೀತಾನೆ, ಇನ್ನು 3 ಬರೆಯಲ್ಲ ಅವನು. ಅಂದರೆ ಅವನು ಇನ್ನು ಸಾಧಿಸಬೇಕಾದ ಮಗು, ಸಾಧಿಸಿಲ್ಲ ಅಂತ, ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ ಅಂತ ಏನು ಕೇಳಿದ್ದೀವಲ್ಲ ಅಲ್ಲಿ ಅದು. ಇಲ್ಲಿ ನೀವು ಇನ್ನೂ ಕೇಳಿದ್ದೀರಿ, ಮುಂದುವರೆದು ಏನು ಕೇಳಿದ್ದೀರಿ? ಸರ್ 1, 2, 3 ಮತ್ತು 4 ಹಂತಗಳನ್ನು ನಾವು ಗುರುತಿಸಿದ್ದೀವಿ. ಎಲ್ಲಿ? 1ರಿಂದ 8ನೇ ತರಗತಿವರೆಗೆ ಸೇತುಬಂಧದಲ್ಲಿ ಈ 4 ಹಂತಗಳನ್ನು ಗುರುತಿಸಿದ್ದೀವಿ. ಆ 4 ಹಂತಗಳು ಯಾವುದ್ಯಾವುದು ಅಂತ ನಾವು ಇಲ್ಲಿ ನೋಡೋದಾದರೆ, ಇಲ್ಲಿ ನೋಡಿ, ಕಲಿಕಾ ಫಲ ಎಲ್ಲಿ FLನಲ್ಲಿ ನಾವು ನಮ್ಮ DSCRTಯಿಂದ ಕೊಟ್ಟಿದ್ದೀವಿ. ಏನು? ಕಲಿಕಾ ಫಲ ಏನಪ್ಪ? ಮೊದಲನೇದಾಗಿ ಅಂದರೆ ಇವನಿನ್ನು ಕಲ್ತಿಲ್ಲ ಅಂತ ಹೇಳಿದರೆ ಕನಿಷ್ಠ ಅಂತ ಹೇಳಿದ್ದೀವಿ ನಾವು. ಕನಿಷ್ಠ ಅಂದರೆ ಈ 4 ತತ್ಸಮ ತದ್ಭವಗಳನ್ನು ನಾವು ಕೊಟ್ಟಾಗ ಒಂದು ಉತ್ತರ ಕೊಟ್ಟನಪ್ಪ ಅವನು ಅಂತ ಹೇಳಿದರೆ ಅವನಿನ್ನು ಕನಿಷ್ಠದಲ್ಲಿದ್ದಾನೆ ಅಂತ ಅರ್ಥ. ಓಕೆ. ಎರಡನೇದೇನು? ಪ್ರಾಥಮಿಕ. ಮೂರನೇದೇನು? ಪ್ರಾವೀಣ್ಯತೆ ಪಡೆದ. ಇವನು ಆಲ್ರೆಡಿ ಪ್ರಾವೀಣ್ಯತೆಯನ್ನು ಪಡೆದಂಥ ಹುಡುಗ, ಪ್ರಾವೀಣ್ಯತೆಯನ್ನು ಪಡೆದಿದ್ದಾನೆ. 4ನೇದೇನು? ಸುಧಾರಿತ. ಇವನು ಆಲ್ರೆಡಿ ಅಪ್ಗ್ರೇಡೆಡ್ ಆಗೇನೆ ಈ ಹುಡುಗ. ಇವನು A+ಅಲ್ಲಿದ್ದಾನೆ, ಇವನು A-ನಲ್ಲಿದ್ದಾನೆ, ಇವನು B-ನಲ್ಲಿದ್ದಾನೆ, ಇವನು C ಕ್ಯಾಟಗರಿಯಲ್ಲಿದ್ದಾನೆ ಅಂತ ನಾನೇನು ಮಾಡ್ತೀನಿ? ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀನಿ. ಉದಾಹರಣೆ, ಈ 4 ತತ್ಸಮ ತದ್ಭವಗಳಿಗೆ ನೀವು ಪ್ರಶ್ನೆಯನ್ನು ಕೊಟ್ಟಾಗ ಸೇತುಬಂಧದಲ್ಲಿ ತತ್ಸಮ ತದ್ಭವ 4 ಪ್ರಶ್ನೆಗಳಲ್ಲಿ ಈ ಹುಡುಗ 3 ಹೇಳಿದ್ದ. ಕ್ವಶನ್ 3ಕ್ಕೆ ತತ್ಸಮ ತದ್ಭವಗಳನ್ನು ಕರೆಕ್ಟಾಗಿ ಹೇಳಿದಾನಂದ್ರೆ ಅವನು ಪ್ರಾವೀಣ್ಯತೆ ಪಡೆದ ಹುಡುಗ. ಅಥವಾ 4 ಹೇಳಿದರೆ ಸುಧಾರಿತ ಪಡೆದ ಹುಡುಗ. ಅಂದರೆ ಸೇತುಬಂಧದಲ್ಲಿ ನೀವು ಈ 9ನೇ ತರಗತಿಗೆ ಸೇತುಬಂಧ ಮಾಡಿದಾಗ ಈ ಪ್ರಶ್ನೆಗೆ ಇವನು, ಈಗ ಉದಾಹರಣೆ ನಿಮ್ಮಲ್ಲಿ 20 ಹುಡುಗರಿದ್ದರೆ ಈ ಥರ ಪ್ರಾವೀಣ್ಯತೆ ಪಡೆದಿರುವಂಥವ್ರು
ಸುಧಾರಿತ ಪಡೆದಿರುವಂಥವ್ರು ಎ ಮತ್ತು A+ ಪಡೆದಿರುವಂಥವ್ರು ನಿಮ್ಮಲ್ಲಿ ಒಂದು 8 ಜನ ಇದ್ದಾರಪ್ಪ. ಸೊ ಇನ್ನು ಉಳಿದಿದ್ದೆಷ್ಟು? ಇನ್ನು 12 ಜನ. ಎಲ್ಲಿದ್ದಾರೆ ಅವರು? B ಮತ್ತು C ನಲ್ಲಿದ್ದಾರೆ. B ಮತ್ತು C ನಲ್ಲಿದ್ದಾರೆ. ಈ B ಮತ್ತು C ನಲ್ಲಿರೋ ಹುಡುಗರನ್ನ ನೀವೇನು ಬರಬೇಕು? ಸಾಧಿಸಬೇಕಾದ ವಿದ್ಯಾರ್ಥಿಗಳು. ಈ B ನಲ್ಲಿರೋ ಹುಡುಗನಿಗೆ ಇನ್ನೂ ಸ್ವಲ್ಪ ಒಂಚೂರು ಟಚ್ ಕೊಟ್ಟರೆ ಅವನು ಹೇಗೆ ಬಂದ್ಬಿಡ್ತಾನೆ. C ನಲ್ಲಿರೋನಿಗೆ ಇನ್ನೂ ಸ್ವಲ್ಪ ನೀವು ವರ್ಕೌಟ್ ಮಾಡಬೇಕಾಗತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಬ್ರಿಡ್ಜ್ ಕೋರ್ಸ್, ಸೇತು ಬಂಧ ಅಂತ ಕರಿತೀವಿ. ಓಕೆ, ಬ್ರಿಡ್ಜ್ ಕೋರ್ಸ್ ಸೇತು ಅಂತಲೇ ಕರೆಯೋದು, ಸೇತು ಬಂಧ. ಅಲ್ಲಿ ನೀವೇನು ಒಂದು 15 ಡೇಸು 20 ಡೇಸು ನೀವು ವರ್ಕೌಟ್ ಮಾಡಿ ಈ ಹುಡುಗನ C ಇರೋನಿಗೆ B ತರಬೇಕು. ಬಿ ತಂದು ಆಮೇಲೆ ಮತ್ತೆ ಹೇಗೆ ತಂದರೆ ಅಲ್ಲಿಗೆ ಏನಾಗುತ್ತೆ? ಜೂನ್ ತಿಂಗಳಿಗೆ ಈ ಸೇತು ಬಂಧ ಕಾರ್ಯಕ್ರಮ ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಸೊ ಈ ರೀತಿಯ ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳು ಏನಿರ್ತವೆ, ಹುಡುಗರಿಗೆ ಮರ್ತೋಗಿರ್ಬೋದು, ಅಥವಾ ಹುಡುಗನಿಗೆ ಕನ್ಫ್ಯೂಸ್ ಆಗಿರ್ಬೋದು, ಅಥವಾ ಅವನಿಗೆ ಇನ್ನೂ ಡೌಟ್ಗಳಿರ್ಬೋದು. ಆ ರೀತಿಯಾಗಿ ಅನೇಕ ವಿಚಾರಗಳು ಕಲಿಕೆಯಲ್ಲಿ ಮಕ್ಕಳಿಗೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಅದು ನೀವು ಎಷ್ಟರ ಮಟ್ಟಿಗೆ ಪಾಠವನ್ನು ಹೇಳಿರ್ತೀರಿ ಅನ್ನುವಂಥದ್ದು, ಮತ್ತು ಎಷ್ಟರ ಮಟ್ಟಿಗೆ ಆ ವಿದ್ಯಾರ್ಥಿ ಕಲಿತಿರ್ತಾನೆ ಅನ್ನುವಂಥದ್ದು. ಕಲಿಕೆಯಲ್ಲಿ ಪುನರ್ಬಲನ ಅಂತ ಒಂದು ಮಾತಿದೆ. ಏನಪ್ಪ ಕಲಿಕೆಯಲ್ಲಿ ಪುನರ್ಬಲನ ಅಂತ ಹೇಳಿದರೆ, ಇಲ್ಲಿ ನೋಡಿ, ಈ ಒಂದು ಈ ಸೇತುಬಂಧದಲ್ಲಿ ಸಾಧಿಸಬೇಕಾಗಿರುವ ಮಕ್ಕಳ ಸಂಖ್ಯೆ, ಸಾಧಿಸಬೇಕಾಗಿರುವ ಮಕ್ಕಳ ಸಂಖ್ಯೆ. ಸೊ ವೆರಿ ಇಂಪಾರ್ಟೆಂಟ್. ಸಾಧಿಸಿರುವ ಅಲ್ಲ, ಸಾಧಿಸಬೇಕಾಗಿರುವ ಮಕ್ಕಳ ಸಂಖ್ಯೆ ನೀವು ಹೇಳಬೇಕಾದಾಗ, ಈಗ ನಾನೇನು 4 ಅಂಶಗಳನ್ನು ಹೇಳಿದೆ, ಪ್ರಾವೀಣ್ಯತೆ ಪಡೆದಿರುವಂಥ ಹುಡುಗ ಅಥವಾ ಸುಧಾರಿಸಿದಂಥ ಹುಡುಗ ಅವನು ಆಲ್ರೆಡಿ ಸಾಧಿಸ್ಬಿಟ್ಟಿದ್ದಾನೆ. ಈಗ ಸಾಧಿಸಬೇಕಾಗಿರುವ ಹುಡುಗನಿಗೆ ಏನಾಗಿರುತ್ತೆ ಇಲ್ಲಿ? ಈ ಉದಾಹರಣೆ, ನಾನು 20 ಮಕ್ಕಳಲ್ಲಿ 8 ಹುಡುಗರು ಕಲ್ತಾರೆ, ಇನ್ನು 12 ಹುಡುಗರು ಕಲಿಬೇಕು. ಇಲ್ಲಿ ಕೆಲವು ಏನಾಗುತ್ತೆ, ಒಂಚೂರು ಎಡ್ಜಲ್ಲಿ ಇರ್ತವೆ. ಈ ಹುಡುಗರಿಗೆ ಪುನರಾವರ್ತನೆ ಅಭ್ಯಾಸ, ಪುನರಾವರ್ತನೆ ಅಥವಾ ಪುನರ್ಬಲನ ಅಂತ ಕರಿತೀವಿ. ಪುನರಾವರ್ತನೆ ಅಥವಾ ಪುನರ್ಬಲನವನ್ನು ಪ್ರಾಕ್ಟೀಸ್ ಮಾಡಿಸೋದ್ರ ಮೂಲಕ ಅವನು ಇನ್ನೂ ಸ್ವಲ್ಪರಲ್ಲಿ ಕಲ್ತು ಬಿಡ್ತಾನೆ. ಅದು ಕಲಿಸೋದಕ್ಕೆ ಮತ್ತು ಸಾಧಿಸಬೇಕಾಗಿರೋರಿಗೆ ಯಾವ್ಯಾವ ರೀತಿ ಚಟುವಟಿಕೆಗಳನ್ನು ಆಯೋಜನೆ ಮಾಡಬೇಕು ಅನ್ನೋಂಥದ್ದನ್ನು ನಾನು ಇನ್ನೊಂದು ಸೆಕ್ಟ್ರಲ್ಲಿ ತೊಗೊಳ್ತೀನಿ. ಇದರಲ್ಲಿ ನಾನು ಮಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಜಸ್ಟು ಇದೇನಪ್ಪ, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಅಸೆಸ್ಮೆಂಟ್ ಮಾಡಲಿಕ್ಕೆ ಏನು ನಮ್ಮ ಮೇಲಾಧಿಕಾರಿಗಳು ನಿಮ್ಮ ಶಾಲೆಗಳಿಗೆ ಭೇಟಿ ನೀಡಿದಾಗ ನೀವು ಏನೇನು ಅಂಶಗಳನ್ನು ಗಮನಿಸ್ಕೋಬೇಕಾಗುತ್ತೆ ಅನ್ನೋದನ್ನು ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ನಾನು ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈಗ ಇಷ್ಟು ಏನಾಯಿತು, ಸೇತು ಬಂದದ್ದಾಯಿತು. ಪಾರ್ಟ್ 1ನಲ್ಲಿ ಸೇತು ಬಂದದ್ದಾಯಿತು. ಇನ್ನು ನೀವು ಪಾರ್ಟ್ 2ನಲ್ಲಿ ಬಂದರೆ, ಇದರಲ್ಲಿ ನಿಮಗೆ ಪಾರ್ಟ್ 2ನಲ್ಲಿ ಮುಂದುವರೆದರೆ, 7 ಮಂದಿಯಲ್ಲಿ ನಿಮಗೆ ಒಂದು 2 ಪಾಸ್ ಆಗಿದ್ದಾರಪ್ಪ. ಓಕೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ರೀತಿಯಾಗಿ FLN ಬಂತು. ಮೊದಲನೇದಾಗಿ ಸೇತುಬಂಧ ತಗೊಂಡ್ವಿ. ಎರಡನೇದಾಗಿ FLN, ಸಾಧಿಸಬೇಕಾಗಿರೋ ಮಕ್ಕಳ ಸಂಖ್ಯೆ. FLN ಅಲ್ಲಿ ಬುನಾದಿ ಸಾಕ್ಷರತೆ. ನಾನು FLN ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸೇತುಬಂಧದಲ್ಲಿ ಸಾಧಿಸಬೇಕಾಗಿರುವ ಮಕ್ಕಳ ಸಂಖ್ಯೆಯನ್ನು ಹೇಗೆ ನಮೂದು ಮಾಡಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ. ಈಗ ಎರಡನೇದಾಗಿ ಶೈಕ್ಷಣಿಕ ಸಾಧನೆ ಪಾರ್ಟ್ B-ನಲ್ಲಿ FLN-ಅನ್ನು ಸಾಧಿಸಬೇಕಾಗಿರುವ ಮಕ್ಕಳ ಸಂಖ್ಯೆ ಮೋಸ್ಟ್ ಇಂಪಾರ್ಟೆಂಟ್. ಸಾಧಿಸಿರುವಲ್ಲ, ಸಾಧಿಸಬೇಕಾಗಿರುವ ಮಕ್ಕಳ ಸಂಖ್ಯೆ ಏನೇನಿದೆಪ್ಪ ನೋಡಿ. FLN-ನಲ್ಲಿ ಇಲ್ಲಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಕಲಿಕಾ ಫಲಗಳ ಪಟ್ಟಿಯನ್ನು ಕೊಟ್ಟಿದ್ದೇವೆ. ಇಲ್ಲಿ 17 ಕಲಿಕಾ ಫಲಗಳ ಪಟ್ಟಿ ಇದೆ. ಈ 17 ಕಲಿಕಾ ಫಲಗಳಲ್ಲಿ 1 ರಿಂದ 9ರವರೆಗೆ ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳು. ಯಾವುದ್ಯಾವುದು? ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳು. ಎಷ್ಟಿದಾವಪ್ಪ? 9 ಇದ್ದಾವೆ.
ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳು 9 ಇದ್ದಾವೆ. ಎರಡನೇದು ಬುನಾದಿ ಸಂಖ್ಯಾಜ್ಞಾನದ ಕಲಿಕಾ ಫಲಗಳು. ಇವು ಎಷ್ಟಿದಾವಪ್ಪ? 8 ಇದ್ದಾವೆ. FLNನಲ್ಲಿ ಫಂಡಮೆಂಟಲ್ ಲಿಟ್ರಸಿ, ಬುನಾದಿ ಸಾಕ್ಷರತೆ, ಫಂಡಮೆಂಟಲ್ ಲಿಟ್ರಸಿ. FLN ಅಂದರೆ ನ್ಯೂಮರಸಿ, ಸಂಖ್ಯಾ ಜ್ಞಾನ, ಬುನಾದಿ ಸಂಖ್ಯಾ ಜ್ಞಾನವನ್ನು ಕಲಿತಿರ್ತಕ್ಕಂಥ ಕಲಿಕಾ ಫಲಗಳನ್ನು ಸಾಧಿಸಿರುವ ಮಕ್ಕಳು ಅಂತ ಇದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಮಾಪನ ಮಾಡುವಾಗ ಒಂದು ಕಾಲಮ್ ಇದೆ. ಏನಿದೆ? 4ನೇ ತರಗತಿಯಲ್ಲಿ FLN ಸಾಧಿಸಿದ ಮಕ್ಕಳ ಸಂಖ್ಯೆ ಅಂತಿದೆ. ಸಾಧಿಸಬೇಕಾದ FLN ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ ಅಂತ ಒಂದು ಕಾಲಮ್ ಇದೆ. ಎಲ್ಲಿ? ಸ್ಪ್ರೆಡ್ಶೀಟಲ್ಲಿದೆ. FLN ಸಾಧಿಸಬೇಕಾದ ಮಕ್ಕಳ ಸಂಖ್ಯೆಯನ್ನು ಹೇಗೆ ಗುರುತಿಟ್ಕೊಳ್ಳೋದು ಅಂದರೆ, ನೀವೇನಪ್ಪ ಇದರಲ್ಲಿ ಎಕ್ಸಸೈಸ್ ಮಾಡಬೇಕು ಅಂತ ನಾವು ಹೇಳೋದಾದರೆ, 1 ರಿಂದ 9 ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳನ್ನು ತಾವುಗಳು ಅಸೆಸ್ ಮಾಡಬೇಕು. ಯಾವ ರೀತಿ ಒಂದು ಹೇಳ್ತೀನಿ. 4ನೇ ತರಗತಿ ಹುಡುಗ, ಒಂದು ಎಕ್ಸಾಂಪಲ್ ತೊಗೊತೀನಿ. 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಏನಪ್ಪ ಇವೊಂದು ಚೆಕ್ ಮಾಡೋಣ. ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವರು. ಒಂದು ಪಠ್ಯ ಇದೆ, 4ನೇ ತರಗತಿ ಒಂದು ಪಠ್ಯ ಪುಸ್ತಕ ಇಲ್ಲಿದೆ, ನಾನು ತಂದಿದ್ದೇನೆ. ಪಠ್ಯ ಪುಸ್ತಕದಲ್ಲಿ 8, 6ನೇ ತರಗತಿ, 4ನೇ ತರಗತಿ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಇಲ್ಲಿದೆ ನೋಡಿ. ಓಕೆನಾ? 4ನೇ ತರಗತಿಯ ಈಗ ಒಂದು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅಂತಿದೆ. ಈಗ ಇದು ಪಠ್ಯ. ಈ ಪಠ್ಯದಲ್ಲಿ ಸಂಭಾಷಣೆ ಮತ್ತು ಮಾತುಕತೆ, ಅದೇನಪ್ಪ, ಸಂಭಾಷಣೆಯಲ್ಲಿ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವರು. 4ನೇ ತರಗತಿಯ ಮುದ್ರಿತ ಪಠ್ಯ ಇದಿತ್ತಪ್ಪ. ಯಾವುದಪ್ಪ? ವೀರಮಾತೆ ಜೀಜಾಬಾಯಿ ಅಂತಿದೆ. ಈಗ ನೀವು ಇದನ್ನು ಆ 4ನೇ ತರಗತಿ ಮಕ್ಕಳಿಗೆ ಕೊಟ್ಟು ಇದ್ರ ಬಗ್ಗೆ ಹೇಳ್ರಪ್ಪ, ನೀವು ಮಾತಾಡ್ರಪ್ಪ ನೀವು ಅಂತ ಹೇಳಿದರೆ, ಇದ್ರ ಬಗ್ಗೆ ಈ 4ನೇ ತರಗತಿಯಲ್ಲಿ 10 ಮಕ್ಕಳಿದ್ರೆ ಇದ್ರ ಬಗ್ಗೆ ಇದನ್ನು ನೋಡಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಮುದ್ರಿತ ಪಠ್ಯಗಳ ಬಗ್ಗೆ ಮಾತಾಡ್ತಕ್ಕಂಥವ್ರು ಒಂದು 2 ಜನ ಅಥವಾ 4 ಜನ ಸಿಗ್ಬೋದು. ಓಕೆ, ಬಂತಲ್ಲ? ಈಗ ಏನು? ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು. ಇದನ್ನು ಪಠ್ಯವನ್ನು ಅವನಿಗೆ ಕೊಟ್ಟು, ಯಾವುದೋ ಒಂದು ಪ್ಯಾರದಲ್ಲಿ ಕೊಟ್ಟು, ಈ ಮುದ್ರಿತ ಪಠ್ಯದ ಬಗ್ಗೆ ನೀವು ಹೇಳ್ರಪ್ಪ ಅಂತ ಹೇಳಿದಾಗ ಆ ವಿದ್ಯಾರ್ಥಿಗಳಲ್ಲಿ 10 ವಿದ್ಯಾರ್ಥಿಗಳಲ್ಲಿ 2 ರಿಂದ 4 ಜನ ವಿದ್ಯಾರ್ಥಿಗಳು ಮಾತಾಡ್ತಾರೆ. ಅದ್ರ ಬಗ್ಗೆ ತಿಳುವಳಿಕೆ ಇದೆ, ಅದ್ರ ಬಗ್ಗೆ ಅವ್ರಿಗೆ ಸಂಭಾಷಣೆ ಮಾಡೋ ಶಕ್ತಿ ಇದೆ. ಅಂದರೆ ಇವರು 1ನೇ ಸಾಮರ್ಥ್ಯವನ್ನು, ಬುನಾದಿ ಸಾಕ್ಷರತೆಯ 1ನೇ ಸಾಮರ್ಥ್ಯವನ್ನು ಇವರು ಗಳಿಸಿದ್ದಾರೆ ಅಂತ ಅರ್ಥ. ಇದರಲ್ಲಿ ಇನ್ನೂ ಏನು ಟ್ವಿಸ್ಟ್? ಲಿಸನ್ ದಿಸ್ ಭಾಳ ಬ್ಯೂಟಿಫುಲ್ ಆಗಿದೆ ಇದು. ಇದನ್ನು ನೀವು ಅರ್ಥ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ, ತುಂಬ ಖುಷಿ ಕೊಡುತ್ತೆ ನಿಮಗೆ. ಇದನ್ನ ಅನಾಲಿಸಿಸ್ ಮಾಡೋದು ಹೆಂಗೆ ಅನಾಲಿಸಿಸ್ ಮಾಡ್ತೀರಾ ನೀವು ಒಬ್ಬ ಸ್ಟೂಡೆಂಟ್ ಅನ್ನಂದರೆ, ಒಬ್ಬ ಹೈ ಕ್ವಾಲಿಫೈಡ್ ಒಬ್ಬ ಡಾಕ್ಟ್ರು ಇವ್ರನ್ನ ಏನಪ್ಪ, ಒಂದು ಪೇಷಂಟನ್ನು ಎಲ್ಲ ಆ್ಯಂಗಲಲ್ಲೂ ಡಯಾಗ್ನೋಸ್ ಮಾಡ್ತಾರೆ ನೋಡ್ರಿ. ಸೊ ಅಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನೀವು ಆ ವಿದ್ಯಾರ್ಥಿಯ ಎವ್ರಿ ಕೋನ್ ಆ್ಯಂಡ್ ಕಾರ್ನರ್, ಕಲಿಕೆಯ ಕೋನ್ ಆ್ಯಂಡ್ ಕಾರ್ನರ್ ಅಂತ ಕರಿತೀವಿ ನಾವು, ಆ ಒಂದು ವಿದ್ಯಾರ್ಥಿಯಲ್ಲಿ ಕಲಿಕಾ ಮಟ್ಟ ಹೇಗೆ ಸುಧಾರಣೆ ಆಗಿದೆ ಅನ್ನೋಂಥದ್ದನ್ನು ಅಸೆಸ್ ಮಾಡೋಕ್ಕೆ ನಿಮಗೆ ಒಂದು ಒಳ್ಳೆ ಅಪಾರ್ಚುನಿಟಿ. ಇದು ಒಂದು ಒಳ್ಳೆ ಅವಕಾಶ. ಹೆಂಗಪ್ಪ? ಇಲ್ಲಿ ನೋಡಿ, ಕಲಿಕಾ ಫಲ ಇಲ್ಲಿ ಬಂದರು. ಯಾವ ಸ್ಟ್ರಾಟಜಿಗಳನ್ನು ನೀವು ಕಲಿಕಾ ಫಲ ಸಾಧಿಸಿದೇನೋ ಇಲ್ವೋ ಅಂತ ನೀವು ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಇದು ಬಾಳೆಹಣ್ಣು ಸುಲಿದು ಕೊಟ್ಬಿಟ್ಟಿದ್ದಾರೆ ಇಲಾಖೆ. ನೀವು ಮತ್ತೆ ಏನು ಕೆಲಸನೇ ಇಲ್ಲ, ಬಾಳೆಹಣ್ಣು ರೆಡಿ, ನೀವು ಹಂಗೆ
ಸುಲ್ಕೊಳೋದು ತಿನ್ನೋದು ಹಂಗೆ ಅಷ್ಟು ಚೆನ್ನಾಗೈತಿ ಅದು. ಹೆಂಗೆ ಏನು ಸ್ಟ್ರಾಟಜಿ ಮಾಡಬೇಕಪ್ಪ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕಲಿಕಾ ಫಲವನ್ನು ಅನುಕೂಲಿಸಲು ಅನುಸರಿಸುವ ಕಾರ್ಯತಂತ್ರಗಳು. ಮೊದಲನೇದೇನು? ಚಿಕ್ಕ ಕಥೆಯನ್ನು ಒಳಗೊಂಡ ಪುಸ್ತಕವನ್ನು ಓದಲು ತಿಳಿಸಿ ಸ್ವತಂತ್ರವಾಗಿ ಅವರ ಆಡು ಭಾಷೆಯಲ್ಲಿ, ಮನೆ ಭಾಷೆ, ಮಾತೃಭಾಷೆಯಲ್ಲಿ ಹೇಳಲು ಪ್ರೇರೇಪಿಸಬೇಕು. ಒಂದನೇದು ಸ್ಟ್ರಾಟಜಿ. ಎರಡನೇದು ಏನು ಸ್ಟ್ರಾಟಜಿ? ಪಠ್ಯದಲ್ಲಿರುವ ಚಿತ್ರಪಟಗಳು, ಮಿಂಚುಪಟ್ಟಿಗಳನ್ನು ತೋರಿಸಿ ಅವುಗಳ ಕುರಿತು ಮಾತಾಡೋಕ್ಕೆ ಹೇಳಬೇಕು. ಮೂರನೇದು ಏನು ಸ್ಟ್ರಾಟಜಿ? ಪಠ್ಯದಲ್ಲಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಕಿರು ಪ್ರಸಂಗ ಅಥವಾ ನಾಟಕವನ್ನು ಮಾಡಿಸುವುದು. ಓಕೆ, ಇದನ್ನು ಮಾಡಿಸ್ಬಿಟ್ರೆ ಏನಾಗುತ್ತೆ? ಸಂಭಾಷಣೆ ಮಾಡ್ತಾನೆ, ಮಾತುಕತೆ ನಡೆಸ್ತಾನೆ. ತಾನು ಗಮನಿಸಿದ, ನೋಡಿದ ವಸ್ತುಗಳ ಬಗ್ಗೆ, ವಿಷಯದ ಬಗ್ಗೆ, ಸನ್ನಿವೇಶದ ಬಗ್ಗೆ ವಿವರಿಸುವುದು. ವೃತ್ತಿಗಳು, ವ್ಯಕ್ತಿಗಳ ನಡುವಿನ ಸಂಭಾಷಣೆಗಳನ್ನು ಕೊಟ್ಟು ಮಾತುಕತೆ ನಡೆಸುವುದು. ವೈದ್ಯ, ರೋಗಿ, ಶಿಕ್ಷಕ, ವಿದ್ಯಾರ್ಥಿ, ಈ ರೀತಿಯಾಗಿ ಮಕ್ಕಳು ನೋಡಿರುವ, ಕೇಳಿರುವ ಸನ್ನಿವೇಶ ಅಥವಾ ಮನೆಯಲ್ಲಿ ಆಚರಿಸುವ ಹಬ್ಬಗಳ ಆಚರಣಾ ವಿಧಾನವನ್ನು ಅವರಿಂದ ಹೇಳಿಸುವುದು. ಸೊ ಇಷ್ಟು ಈ 10 ವಿದ್ಯಾರ್ಥಿಗಳಲ್ಲಿ ಈ ಸ್ಟ್ರಾಟಜಿಗಳನ್ನು ನೀವು ಫಾಲೋ ಮಾಡಿ ಹೇಳಿದರೆ, ಅದರಲ್ಲಿ ಕೆಲವರು ಏನು ಮಾಡ್ತಾರೆ? ಕೆಲವರು ಕನಿಷ್ಠದಲ್ಲಿದ್ದಾರೆ ಹುಡುಗರು, ಕೆಲವರು ಕನಿಷ್ಠ ಮಟ್ಟದಲ್ಲಿದ್ದಾರೆ, ಕೆಲವರು ಪ್ರಾಥಮಿಕದಲ್ಲಿದ್ದಾರೆ. ಮೂರನೇದು, ಕೆಲವರು ಪ್ರಾವೀಣ್ಯತೆಯನ್ನು ಆಲ್ರೆಡಿ ಪಡೆದುಬಿಟ್ಟಿದ್ದಾರೆ. ನಾಲ್ಕನೇದೇನು, ಕೆಲವರು ಆಲ್ರೆಡಿ ಸುಧಾರಿತದಲ್ಲಿದ್ದಾರೆ. ಈ ಹುಡುಗರು ಆಲೇ ಇವನು A+ ಇದ್ದಾನೆ, ಇವನು A ಇದ್ದಾನೆ, ಇವನು B ಇದ್ದಾನೆ, ಇವನು C ಇದ್ದಾನೆ. ಇಲ್ಲಿ ನಾವು A ಮತ್ತು A+ನವ್ರಿಗೆ ಪುಷ್ ಮಾಡ್ಬೋದು. A ಮತ್ತು A+ನವರು ಆಲ್ರೆಡಿ ಎಕ್ಸಿಸ್ಟ್ ಆಗಿಬಿಟ್ಟಾರೆ. ಈಗ ನಾನು ಸಾಧಿಸಬೇಕಾಗಿರುವ ಮಕ್ಕಳು ಯಾರನ್ನು ಕೊಡಬೇಕಪ್ಪ ಅಂದರೆ, C ಮತ್ತು B-ನಲ್ಲಿರ್ತಕ್ಕಂತಹ ಮಕ್ಕಳು ಸಾಧಿಸಬೇಕಾಗಿರುವಂತಹ ಮಕ್ಕಳು ಅನ್ನೋದನ್ನು ಇಲ್ಲಿ ನಾನು ಐಡೆಂಟಿಫೈ ಮಾಡ್ಕೊಂಡು, ಇಲ್ಲಿ 2 ರಿಂದ 4 ಜನ ವಿದ್ಯಾರ್ಥಿಗಳು ಸಾಧಿಸಿದಾರಪ್ಪ ಇದನ್ನು ಸ್ಟ್ರಾಟಜಿ ಅಂದರೆ, ಇನ್ನು 6 ಮಂದಿ ವಿದ್ಯಾರ್ಥಿಗಳು ಸಾಧಿಸಬೇಕಾದ ಮಕ್ಕಳು ಅಂಥೇಳಿ ನೀವು ಸ್ಪ್ರೆಡ್ಶೀಟ್ನಲ್ಲಿ ಇನ್ಫಾರ್ಮೇಷನನ್ನು ಕೊಡಬೇಕು. ಓಕೆನಾ? ಇವಾಗ ಇಲ್ಲಿ ರಿಸೋರ್ಸ್ ಆ್ಯಂಡ್ ಸಪೋರ್ಟ್ ರಿಕ್ವೈರ್ಡ್. ಇನ್ನು ಏನೇನಪ್ಪ ನಿಮಗೆ ರಿಸೋರ್ಸ್ ಆ್ಯಂಡ್ ಸಪೋರ್ಟ್ ರಿಕ್ವೈರ್ಡ್ ಇಲ್ಲಿ ಕೊಟ್ಟಿದ್ದಾರೆ. ಅಗತ್ಯ ಸಂಪನ್ಮೂಲಗಳು ಮತ್ತು ಬೆಂಬಲ ವ್ಯವಸ್ಥೆ ಏನಿದೆಯಪ್ಪ ಅಂದರೆ, ನಲಿಕಲಿ ವಾಚಕಗಳ ಮಾದರಿ ವಾಚನ, ಸಣ್ಣ ನಾಟಕಗಳು, ಚಂದಮಾಮನ ಕಥೆಯನ್ನು ಹೇಳುವಂಥದ್ದು, ಉತ್ತಮ ಧ್ವನಿ ಸುರುಳಿ, ಪುಸ್ತಕಗಳು, ಮಿಂಚುಪಟ್ಟಿಗಳು. ಓಕೆ, ಸೊ ಇದು ಒಂದು ಕಲಿಕಾ ಫಲ, ಲರ್ನಿಂಗ್ ಔಟ್ಕಮ್, FLN ಲರ್ನಿಂಗ್ ಔಟ್ಕಮ್. ಅನುಬಂಧ 3ರಲ್ಲಿ ನಾವು ಸ್ಪಷ್ಟವಾಗಿ ಕೊಟ್ಟಿದ್ದೇವೆ. ಕಲಿಕಾ ಫಲಗಳು ಹಾಗೂ ಅವುಗಳನ್ನು ಅನುಕೂಲಿಸಲು ಅನುಸರಿಸುವ ಕಾರ್ಯತಂತ್ರಗಳು. ನೀವು ಅದಕ್ಕೇನು ತುಂಬ ತಲೆ ಕೆಡಿಸ್ಕೊಂಡು ಕೊಡುವಂಥದ್ದು ಏನೂ ಇಲ್ಲ. ಇಲ್ಲಾಗಲೇ ಮಾರ್ಗದರ್ಶನವನ್ನು ಮಾನ್ಯ ನಿರ್ದೇಶಕರು DSCRT ಅವರು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದರ ಪ್ರಕಾರ ಇದನ್ನು ಹಿಡ್ಕೊಂಡು ಹೋಗ್ಬಿಟ್ರೆ ನೀವು, ಇದಾಗಲೇ ಎಲ್ಲರಿಗೂ ಎಲ್ಲ ಶಾಲೆಗಳಲ್ಲಿ ಇದು ಲಭ್ಯತೆ ಇದೆ. ಓಕೆನಾ? ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಕೂಡ ಇದು ಸುಮಾರು 36 ಪುಟಗಳ ಸುತ್ತೋಲೆಯನ್ನು ಮಾನ್ಯ ನಿರ್ದೇಶಕರು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಇದೆ ನೋಡಿ. ಓಕೆ, ಕಲಿಕಾ ಫಲ 2 ಏನು? ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು. ಇದು 2ನೇ ಕಲಿಕಾ ಫಲ. ಸ್ಟ್ರಾಟಜೀಸ್ ಏನು ಮಾಡಬೇಕು, ರಿಸೋರ್ಸು, ಸಪೋರ್ಟು ಏನು ತೊಗೋಬೇಕು ಕೊಟ್ಟಿದ್ದಾರೆ. ಬನ್ನಿ. ಸೊ 3ನೇದು ಏನಿದೆ ಕಲಿಕಾ ಫಲ? ಹಾಡುಗಳು, ಕವನಗಳನ್ನು ಪಠಿಸುವರು. ವೆರಿ ಸಿಂಪಲ್. ಏನು? ಒಂದು ಹಾಡಿನ ಒಂದು ಸಾಲು ಕೊಟ್ಟು ಅವುಗಳನ್ನು ಪೂರ್ತಿ ಮಾಡಿಸಲು ಮಕ್ಕಳನ್ನು ಪ್ರೇರೇಪಿಸುವುದು. ಹೇಳ್ತಾನೆ ಇಲ್ವೋ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಬುನಾದಿ ಸಾಕ್ಷರತಾ ಕಲಿಕಾ ಫಲಗಳು 9 ಇದ್ದಾವೆ. ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟ ಕಲಿಕಾ ಫಲಗಳು 8 ಇದ್ದಾವೆ. 9 ಮತ್ತು 8, 9 + 8 = 17. 17 ಬುನಾದಿ ಸಾಕ್ಷರತಾ ಏನಪ್ಪ ಅವನು ಹುಡುಗ ಕಲಿಕಾ ಫಲಗಳನ್ನು ಸಾಧಿಸಿದಾನೆ ಇಲ್ವೇ ಅನ್ನೋದನ್ನು ಪರೀಕ್ಷೆ ಮಾಡುವಂಥದ್ದು. ಈ 17 ಕಲಿಕಾ ಫಲಗಳನ್ನು ಇಲ್ಲಿ ಕೊಡಲಾಗಿದೆ. ಓಕೆನಾ? ಇದು ಕನ್ನಡ ಆಯಿತು. ಇನ್ನು ಗಣಿತಕ್ಕೆ ಸಂಬಂಧಪಟ್ಟ ಒಂದೆರಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮ್ಯಾಥಮೆಟಿಕ್ಸ್, ಇದು ಲ್ಯಾಂಗ್ವೇಜ್ ಸಂಬಂಧಪಟ್ಟಿದ್ದಾಯಿತು. ಓಕೆ, ಇಲ್ಲೆಲ್ಲ ಪಟ್ಟಿ ಇದೆ. ಅದನ್ನು ಮತ್ತೆ ನಾನು ನಿಮಗೆ ಮತ್ತೆ ಓದಿ ಹೇಳೋದೇನು ಬೇಡ, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಇದು. ರೈಟ್? ಕಲಿಕಾ ಫಲ 9 ಕನ್ನಡದಲ್ಲಿ ಸ್ಪಷ್ಟ ಬರವಣಿಗೆಯೊಂದಿಗೆ 4 ರಿಂದ 5 ಸಣ್ಣ ವಾಕ್ಯಗಳನ್ನು ಬರೆಯುವರು. ತುಂಬ ಸಿಂಪಲ್ ಆಗಿದೆ. ಓಕೆ, ಅದಕ್ಕೆ ಸ್ಟ್ರಾಟಜಿ ಕೂಡ ಕೊಟ್ಟಿದ್ದಾರೆ. ಇನ್ನು ಸಂಖ್ಯಾಜ್ಞಾನಕ್ಕೆ ಬಂದರೆ ಮ್ಯಾಥಮೆಟಿಕ್ಸ್ ಅನ್ನೋದಕ್ಕೆ ಬಂದರೆ ಇಲ್ಲಿ ನೋಡಿ, ಒಂಚೂರು ಇದನ್ನ ಹೇಳ್ಬಿಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿದೆ ಇದು. ಆದರೂ ಒಂದು ಏನಪ್ಪ, ನಿಮಗೊಂದು ಗ್ಲಾನ್ಸ್, ಒಂದು ರಿಫ್ರೆಶ್ ಆಗುತ್ತೆ ಅಷ್ಟೇ. ಈ ಕಂಪ್ಯೂಟ್ರು ಆಫ್ ಆದಾಗ ರಿಫ್ರೆಶ್ ಮಾಡ್ತೀವಿ ನೋಡ್ರಿ, ಹಂಗೆ
ನಿಮಗೆಲ್ಲ ಗೊತ್ತಿದೆ, ಆದರೆ ನಾನೊಂಚೂರು ಹಂಗೆ ರಿಫ್ರೆಶ್ ಮಾಡಿಸ್ತೀನಿ. ಇದು ರಿಫ್ರೆಶ್ ಮಾಡಿದರೆ ಏನಾಗುತ್ತೆ, ನಾಳೆ ನಿಮ್ಮ ಶಾಲೆಗೆ ಇವರೆಲ್ಲ ಬಂದಾಗ, ಅಧಿಕಾರಿಗಳು ಬಂದಾಗ ಮಾಹಿತಿ ಕೊಡೋಕ್ಕೆ ನಿಮಗೆ ಭಾಳ ಸುಲಭ ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ. ಓಕೆ, ಕಲಿಕಾ ಫಲ ಏನಪ್ಪ? ಮೊದಲನೇದು ಒಂದು ಹೇಳ್ಬಿಡ್ತೀನಿ, ಇನ್ನು 8 ಇದಾವೆ ಇದರಾಗೆ, ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಓಕೆ, ವಸ್ತುಗಳನ್ನು ಎಣಿಸುವರು ಮತ್ತು 99ರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಅಥವಾ ಹೇಳುವರು, ಮೊದಲನೇ ಕಲಿಕಾ ಫಲ. ಓಕೆ, ಇಲ್ಲಿ ಏನಪ್ಪ ಸ್ಟ್ರಾಟಜೀಸ್ ಏನು? ಹುಣಸೆ ಬೀಜ, ಗೋಲಿ, ಮಣಿಸರ, ನಾಣ್ಯಗಳು ಇವುಗಳನ್ನು ನೀಡಿ ಎಣಿಸಲು ಹೇಳಬೇಕು. ಸಂಖ್ಯಾಪಟ್ಟಿಯನ್ನು ಹರಡುವುದು, ಅದರಲ್ಲಿರುವ ಸಂಖ್ಯೆಗೆ ಸರಿಯಾಗಿ ವಸ್ತುಗಳನ್ನು ಜೋಡಿಸುವುದು. ಮೂರನೇದು ಗಣಿತ ಕಿಟ್ನಲ್ಲಿರುವ ಚೌಕಳಿ, ಬಿಲ್ಲೆ, ಮಣಿಸರದ ಮೂಲಕ ಎಣಿಸೋದು. ಮುಂದಿನ, ಹಿಂದಿನ ಹಾಗೂ ಮಧ್ಯದ ಸಂಖ್ಯೆಗಳನ್ನು ಗುರುತಿಸುವ ಆಟವನ್ನು ಆಡಿಸೋದು. ಸಂಖ್ಯೆ ಹಾಡಿನ ಮೂಲಕ ಸಂಖ್ಯೆಗಳ ಪರಿಚಯ ಮಾಡಿಸೋದು. ತರಗತಿಯಲ್ಲಿರೋ ಮಕ್ಕಳನ್ನು ಎಣಿಸಲು ಪ್ರೇರೇಪಿಸುವುದು. ಹೀಗೆ ಸ್ಟ್ರಾಟಜಿ 0 ಪರಿಕಲ್ಪನೆಯನ್ನು ಮೂಡಿಸುವ ಚಟುವಟಿಕೆಯನ್ನು ಮಾಡಿಸುವುದು. ಇಷ್ಟು ಸ್ಟ್ರಾಟಜೀಸ್ ಕೊಟ್ಟಿದ್ದಾರೆ. ರಿಸೋರ್ಸಸ್ ಆ್ಯಂಡ್ ಸಪೋರ್ಟ್ ಏನಿದೆ? ರಿಸೋರ್ಸು ಸಪೋರ್ಟು ಹುಣಸೆ ಬೀಜ, ಗೋಲಿ, ಮಣಿಸರ, ನಾಣ್ಯ, ಕಾರ್ಡ್ಬೋರ್ಡ್, ಶೀಟ್, ಸ್ಕೆಚ್ ಪೆನ್, ಗಣಿತದ ಕಿಟ್, ಕಡ್ಡಿಗಳು, ಮಿಂಚುಪಟ್ಟಿ, ಗಣಿತ ಮಾಲೆ. ಓಕೆ, ಮೆಟೀರಿಯಲ್ ರೆಡಿ ಇದೆ. ಈಗ ನೀವು ಬುನಾದಿ ಸಾಕ್ಷರತೆಯನ್ನು ಗಳಿಸಿದಂತಹ ಮಕ್ಕಳು ಯಾವುದು? ನಾನು ಕನ್ನಡದಲ್ಲಿ ಹೇಳಿದೆ. ಈಗ ಸಂಖ್ಯೆಯಲ್ಲಿ, ಸಂಖ್ಯಾಜ್ಞಾನದಲ್ಲಿ ಬಂದಂಥ ಈ ಒಂದು ಕಲಿಕಾ ಫಲವನ್ನು ನಿಮ್ಮಲ್ಲಿ 10 ಹುಡುಗರಿದ್ದರೆ, ಈಗ ಒಂದು 7-8 ಹುಡುಗರು ಇನ್ನೂ ಕಲಿಬೇಕಾಗಿದೆ, ಒಂದು 3 ಹುಡುಗರು ಮಾತ್ರ ಕಲ್ತಿದ್ದಾರೆ ಅಂದರೆ, ಇನ್ನು ಕಲಿಬೇಕಾಗಿರುವ ಅಂದರೆ ಸಾಧನೆ ಮಾಡಬೇಕಾಗಿರುವ ಒಂದು ಮಕ್ಕಳ ಸಂಖ್ಯೆನ ನೀವು ಇಲ್ಲಿ ಕೊಡಬೇಕು. ಓಕೆ, ಇದು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಟೋಟಲ್ ಕನ್ಸಾಲ್ಟೇಷನ್ ಹೆಂಗೆ ಬರುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಲಿಟ್ರಸಿ, ಭಾಷಾಜ್ಞಾನ, ಭಾಷಾಜ್ಞಾನ ಕಲಿಕಾ ಫಲದ್ದು ಭಾಷಾಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಪ್ಲಸ್ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಇವೆರಡು ಸೇರಿದರೆ, ಉದಾಹರಣೆ ಭಾಷಾಜ್ಞಾನದಲ್ಲಿ ಈಗ 9 ಇದೆ. ಈ 9ರಲ್ಲಿ ಹುಡುಗ 7 ಅಥವಾ 8 ಕಲಿಕಾ ಸಾಮರ್ಥ್ಯಗಳನ್ನು ಗಳಿಸಿದಾನೆ ಅವನು ಅನ್ನೋದು ನಮಗೆ ಇಲ್ಲಿ ಕನ್ಸಲ್ಟೇಷನಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಗಳಿಸಿದರೆ ನೀವು ಹೋದ ವರ್ಷ ಹುಡುಗನಿಗೆ ತುಂಬ ಚೆನ್ನಾಗಿ ಎಲ್ಲ ವಿಷಯಗಳನ್ನು ಕಲಿಸಿದಿರಿ ಅಂತ ಅರ್ಥ. ಸಂಖ್ಯಾಜ್ಞಾನದಲ್ಲೂ ಕೂಡ ಈ 8ರಲ್ಲಿ ಆ ಹುಡುಗ ಒಂದು 4 ಕಲ್ತಿದ್ದಾನೆ ಅಂದರೆ ಇನ್ನೂ 4 ಅವನು ಕಲಿಬೇಕಾಗಿದೆ. ಇನ್ನೂ 4 ಸಾಮರ್ಥ್ಯಗಳನ್ನು ಅವನು ಬಿಲ್ಡ್ ಮಾಡ್ಕೋಬೇಕಾಗಿದೆ. ಆ 4 ಸಾಮರ್ಥ್ಯಗಳಲ್ಲಿ ಅವನು ಯಾವ ಲೆವೆಲಲ್ಲಿದ್ದಾನೆ, ಅವನೇನು ಎ ಇದ್ದಾನ, A+ ಇದ್ದಾನ, B ಇದ್ದಾನ, C ಇದ್ದಾನ ಅನ್ನೋದನ್ನು ನೀವು ಗುರ್ತು ಮಾಡ್ಕೋಬೇಕಾಗುತ್ತೆ. ಗುರ್ತು ಮಾಡಿಕೊಂಡು ಅವುಗಳಿಗೆ ಏನಪ್ಪ ಚಟುವಟಿಕೆಗಳನ್ನು ರೂಪಿಸಬೇಕು. ಇಲ್ಲಿ ಸಾಧಿಸಬೇಕಾಗಿರುವ FLN ಸಾಧಿಸಬೇಕಾಗಿರುವ ಮಕ್ಕಳ ಸಂಖ್ಯೆಯನ್ನು ನೀವಿಲ್ಲಿ ಸಂಖ್ಯೆಯನ್ನು ತುಂಬಬೇಕು. ತುಂಬಿದ ಮೇಲೆ ಇಲ್ಲಿ ಏನಪ್ಪ ಮೊದಲನೇದು ಸೇತುಬಂಧದಲ್ಲಿ ಸಾಧಿಸಬೇಕಾಗಿರುವ ಮಕ್ಕಳ ಸಂಖ್ಯೆಯನ್ನು ಗುರುತಿಸಿದ್ರಿ ಮತ್ತು FLNನಲ್ಲಿ ಸಾಧಿಸಬೇಕಾಗಿರುವಂಥ ಮಕ್ಕಳ ಸಂಖ್ಯೆಯನ್ನು ನೀವು ಇಲ್ಲಿ ಫಾರಮಲ್ಲಿ ಕೊಡಬೇಕು. ಆವಾಗ ಏನು ಮಾಡ್ತೀವಿ ನಾವು ಅದನ್ನು ನೋಡಿ ಕನ್ಸಲ್ಟೇಷನ್ ಮಾಡಿ ನೆಕ್ಸ್ಟ್ ನಿಮಗೆ ಯಾವ ರೀತಿಯಾಗಿ ನೀವು ಅದನ್ನು ಅಚೀವ್ ಮಾಡ್ತೀರಿ, ಯಾವ ರೀತಿ ಏನು ಮಾಡ್ತೀರಿ ಅಂತ ಅನ್ನೋದ್ರ ಬಗ್ಗೆ ಅದು ಮತ್ತೊಂದು ಸ್ಲೈಡಲ್ಲಿ ನಾನು ಮಾತಾಡ್ತೀನಿ. ಸೊ ಇಷ್ಟು ಈ ಒಂದು ಶೈಕ್ಷಣಿಕ ಸಾಧನೆಯನ್ನು ಮಾಪನ ಮಾಡುವಲ್ಲಿ ಇಲಾಖೆ ಯಾವ ರೀತಿಯಾದಂಥ ಒಂದು ವಿವರಗಳನ್ನು ನೀವು ತಿಳ್ಕೊಬೇಕಾಗಿದೆ ಮತ್ತು ನೀಡಬೇಕಾಗಿದೆ ಅಂತ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಉಳಿದ ವಿಷಯವನ್ನು ನೆಕ್ಸ್ಟ್ ಇದರಲ್ಲಿ ನಾವು ಮಾತಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.